ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ದಿನಗಳಿಂದ ಒಬ್ಬರಿಗೊಬ್ಬರು ಸತ್ಯವೇದದಲ್ಲಿರುವಂಥ ಈ ಪದದ ಮೇಲೆ ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಕಳೆದ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನ ಬರೋಣದ ಈ ದಿನಗಳಲ್ಲಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕೆಂಬುದಾಗಿ ಹೇಳುವಂಥ ವಾಕ್ಯದ ಮೇಲೆ ನಮ್ಮ ಅಧ್ಯಯನವನ್ನು ಮಾಡಿದೆವು. ಈ ಅಧ್ಯಯನವು ಅನೇಕರಿಗೆ ಆಶೀರ್ವಾದದಾಯಕವಾಗಿತ್ತು. ಅನೇಕರು ಕಮೆಂಟ್ಸ್ ಮೂಲಕ ತಿಳಿಸಿದ್ದೀರಿ. ನಿಮಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಇವತ್ತು ನಾವು ಮತ್ತೊಂದು ವಾಕ್ಯವನ್ನು ನಾವು ಧ್ಯಾನಿಸುವ, ಒಬ್ಬರಿಗೊಬ್ಬರು ಅಥವಾ ಒಬ್ಬರನ್ನೊಬ್ಬರು ಎಂಬುದಾಗಿ ಹೇಳುವಂಥ ಪದದ ಮೇಲೆ. ಅದು ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದ 12ರಿಂದ 14 ವಚನಗಳವರೆಗೆ ನಾವು ಧ್ಯಾನಿಸುವಾಗ ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಂಡುಕೊಳ್ಳರಾಗಿದ್ದೇವೆ. ಮೊದಲನೇದಾಗಿ 13ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ. ಇಲ್ಲಿ ಕೂಡ ನಾವು ಒಬ್ಬರಿಗೊಬ್ಬರು ಎಂಬುದಾಗಿ ಹೇಳುವಂಥ ಒಂದು ಪದವನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇದು ಬಹಳ ಪ್ರಾಮುಖ್ಯವಾಗಿದೆ. ದೇವರ ಸಭೆಯಲ್ಲಿ ದೇವ ಜನರಾಗಿ ಜೀವಿಸುವಂಥ ನಮಗೆ ಸತ್ಯವೇದದಲ್ಲಿರುವಂಥ ಈ ಒಂದು ಪದ, ಒಬ್ಬರಿಗೊಬ್ಬರು ಎಂಬುದಾಗಿ ಹೇಳುವಂಥ ಪದ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿಯಾಗಿದೆ. ಮಾತ್ರವಲ್ಲ, ಇದನ್ನು ನಾವು ಹೆಚ್ಚಾಗಿ ಧ್ಯಾನಿಸಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅದರ ಬಗ್ಗೆ ನಾವು ಗಮನ ಹರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ. ನಾವು ಈ ದಿನಗಳಲ್ಲಿ ನೋಡುತ್ತೇವೆ, ಕ್ಷಮಾಪಣೆ ಇಲ್ಲದಂಥ, ಕ್ಷಮಿಸಲಿಕ್ಕೆ ಆಗದಂಥ ಜನರ ಇರುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಯಾಕಂದರೆ ಅಂಥ ಒಂದು ಕಾಲದಲ್ಲಿ ನಾವು ಈಗ ಜೀವಿಸ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನು ಒಡೆಯನೆಂಬುದಾಗಿ ಅಂಗೀಕರಿಸಿಕೊಳ್ಳುವಾಗ ನಾವು ಏನು ಮಾಡಿದ್ದೇವೆ ಎಂಬುದಾಗಿ ಹೇಳೋದಾದರೆ, ನಾವು ಅನೇಕ ಜನರನ್ನು ನಾವು ಕ್ಷಮಿಸಿ ಯೇಸು ಕ್ರಿಸ್ತನಿಂದ ನಾವು ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. ಅಂದರೆ ಕರ್ತನನ್ನು ನಾವು ಕಂಡುಕೊಳ್ಳುವಾಗ ನಮಗೆ ಯಾರ್ಯಾರ ಮೇಲೆ ದ್ವೇಷವಿತ್ತು, ಯಾರ್ಯಾರ ಮೇಲೆ ನಮಗೆ ಕೋಪ ಇತ್ತು, ಇದೆಲ್ಲವನ್ನು ನಾವು ಬಿಟ್ಟು ನಾವು ಪರಸ್ಪರ ಕ್ಷಮಾಪಣೆ ಕೊಟ್ಟು ಕ್ರಿಸ್ತನಲ್ಲಿಗೆ ನಾವು ಬಂದಿದ್ದೇವೆ. ಆದರೆ ದುಃಖದ ಸಂಗತಿ ಏನು ಎಂಬುದಾಗಿ ಹೇಳುವಾಗ, ವೈರಿಗಳನ್ನು ಕ್ಷಮಿಸಿ ದೇವರ ಬಳಿಗೆ ಬಂದಂಥ ನಾವು ಅನೇಕ ಸಾರಿ ನಮ್ಮ ಸಹೋದರರನ್ನು ಕ್ಷಮಿಸುವುದರಲ್ಲಿ ನಾವು ಸೋತು ಹೋಗಿದ್ದೇವೆ. ನಮ್ಮ ಸಹೋದರರನ್ನು ಕ್ಷಮಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ. ವೈರಿಗಳನ್ನು ಪ್ರೀತಿಸಿ ಬಂದಂಥ ನಮಗೆ ಇವತ್ತು ನಮ್ಮ ಸಹೋದರರನ್ನು ಪ್ರೀತಿಸಲಿಕ್ಕೆ ಆಗದಂಥ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಕ್ಷಮಾಪಣೆ ಇಲ್ಲದಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಕುಟುಂಬಗಳಲ್ಲಿ ಇವತ್ತು ಕ್ಷಮಾಪಣೆ ಇಲ್ಲ. ಪತಿ ಪತ್ನಿಯರ ಮಧ್ಯದಲ್ಲಿ ಆ ಕ್ಷಮಾಪಣೆಯ ಒಡನಾಟ ಇಲ್ಲ. ಒಡ ಹುಟ್ಟಿದವರ ಮಧ್ಯದಲ್ಲಿ ಆ ಕ್ಷಮಾಪಣೆಯ ಒಡನಾಟ ಇಲ್ಲ. ದೇವ ಜನರ ಮಧ್ಯದಲ್ಲಿ ಆ ಒಂದು ಕ್ಷಮಾಪಣೆಯ ಒಡನಾಟ ಇಲ್ಲ. ಮಾತ್ರವಲ್ಲ, ದೇವ ಸೇವಕರುಗಳ ಮಧ್ಯದಲ್ಲಿಯೂ ನಾವು ನೋಡುತ್ತೇವೆ ಈ ಕ್ಷಮಾಪಣೆ ಇಲ್ಲದಂಥ ಒಂದು ಕಾಲದಲ್ಲಿ, ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಯಾಕೆ ವೈರಿಗಳನ್ನು ಕೂಡ ಕ್ಷಮಿಸಿ ಬಂದಂಥ ನಮಗೆ ಇವತ್ತು ಸಹೋದರರನ್ನು, ನಮ್ಮ ಕುಟುಂಬದಲ್ಲಿ ಪತಿ ಪತ್ನಿಯರನ್ನು, ಒಡ ಹುಟ್ಟಿದವರನ್ನು, ದೇವ ಜನರು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೋಡುವಾಗ ಇದಕ್ಕೆ ಮುಖ್ಯ ಕಾರಣ, ನಾವು ಕ್ರಿಸ್ತನು ನಮಗೆ ಕೊಟ್ಟಂಥ ಕ್ಷಮಾಪಣೆಯನ್ನು ನಾವು ಅರ್ಥ ಮಾಡಿಕೊಳ್ಳದಂಥದ್ದೇ ಆಗಿದೆ. ಯಾವಾಗ ಕ್ರಿಸ್ತನು ನಮಗೆ ಕೊಟ್ಟಂಥ ಕ್ಷಮಾಪಣೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಆಗ ನಮಗೆ ಇತರರನ್ನು ಕ್ಷಮಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಒಂದು ಕಡೆ ಹೇಳ್ತೇನೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ. ಹೌದು, ಯೇಸು ಸ್ವಾಮಿಯ ಕಾಲದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆಯು ನಿಮ್ಮನ್ನು ಕ್ಷಮಿಸುವನು ಅಥವಾ ದೇವರು ನಿಮ್ಮನ್ನು ಕ್ಷಮಿಸುವನು ಎಂಬುದಾಗಿ. ಆದರೆ ಇನ್ನು ಹೊಸ ಒಡಂಬಡಿಕೆ ಪತ್ರಿಕೆಗೆ ಬರುವಾಗ ಭಕ್ತನಾದ ಪೌಲನು ಅದನ್ನು ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ, ಇದೇ ನಾವು
ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಕರ್ತನು ಹೇಳ್ತಾನೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕೂಡ ಕ್ಷಮಿಸಬೇಕು ಎಂಬುದಾಗಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ. ಇವತ್ತು ನಾವು ಕ್ಷಮಿಸುವುದರ ಮೇಲೆ ನಮಗೆ ದೇವರ ಕ್ಷಮಾಪಣೆ ಸಿಗುವುದು ಅಲ್ಲ. ಕ್ರಿಸ್ತನು ನಮಗೆ ಶಿಲುಬೆಯಲ್ಲಿ ನಮ್ಮನ್ನು ಕ್ಷಮಿಸಿ ಆಗಿದೆ. ಆತನು ನಮಗೆ ಸಂಪೂರ್ಣ ಕ್ಷಮಾಪಣೆಯನ್ನು ಕೊಟ್ಟು ಆಗಿದೆ. ಆದುದರಿಂದ ನಾವು ಇನ್ನೊಬ್ಬರನ್ನು ಕ್ಷಮಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಕ್ರಿಸ್ತನು ನಮ್ಮನ್ನು ಹೇಗೆ ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಆತನು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿ ನಮ್ಮನ್ನು ಆತನು ಕ್ಷಮಿಸಿದ್ದಾನೆ. ಆತನು ಹೇಳ್ತಾನೆ, ನಿಮ್ಮ ಪಾಪಗಳನ್ನು ಎಂದಿಗೂ ನನ್ನ ನೆನಪಿಗೆ ನಾನು ತರುವುದಿಲ್ಲ. ಇವತ್ತಿನ ಯೇಸು ಕ್ರಿಸ್ತನ ಕ್ಷಮಾಪಣೆ ನಾವು ನೋಡುತ್ತೇವೆ. ಆತನು ನಮ್ಮ ಎಲ್ಲ ಪಾಪಗಳನ್ನು ನೆನಪಿಗೆ ತರದೆ ಆತನು ಮರೆತು ಬಿಟ್ಟಿದ್ದಾನೆ. ನಿಜವಾದ ಕ್ಷಮಾಪಣೆ ಎಂದು ಹೇಳಿದರೆ ಮರೆಯುವಂಥದ್ದಾಗಿದೆ. ಯಾರಾದರೂ ನಮಗೆ ಮಾಡಿದಂಥ ದ್ರೋಹಗಳನ್ನು ನಾವು ಮರೆಯುವಂಥದ್ದೇ ಕ್ಷಮಾಪಣೆ. ಯೇಸು ಕ್ರಿಸ್ತನು ಅದನ್ನು ತನ್ನ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾನೆ. ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ನಾನು ಎಂದಿಗೂ ತರುವುದಿಲ್ಲ. ಆತನು ನಮ್ಮನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆತನು ಕ್ಷಮಿಸಿದ್ದಾನೆ. ಕ್ಷಮಿಸಿ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಇಲ್ಲಿ ಭಕ್ತನಾದ ಪೌಲನು ಈ ವಚನದಲ್ಲಿ ಆತನು ಹೇಳ್ತಾನೆ, ನಿಮಗೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ, ಅನೇಕ ಸಾರಿ ತಪ್ಪು ಹೊರಿಸಲಿಕ್ಕೆ ನಮಗೆ ಬೇಕಾದಷ್ಟು ಕಾರಣಗಳಿರ್ಬೋದು. ಕುಟುಂಬಗಳಲ್ಲಿ ಆಗಿರ್ಬೋದು, ಗಂಡ ಹೆಂಡತಿಯ ಮಧ್ಯದಲ್ಲಿ ಆಗಿರ್ಬೋದು, ಒಡ ಹುಟ್ಟಿದವರ ಮಧ್ಯದಲ್ಲಿ ಆಗಿರ್ಬೋದು, ಸಭೆಯ ಒಳಗೆ ದೇವ ಜನರ ಮಧ್ಯದಲ್ಲಿ ಆಗಿರ್ಬೋದು, ದೇವ ಸೇವಕರುಗಳ ಮಧ್ಯದಲ್ಲಿ ಆಗಿರ್ಬೋದು. ಹೀಗೆ ನಮಗೆ ಅನೇಕ ತಪ್ಪು ಹೊರಿಸಲಿಕ್ಕೆ ಕಾರಣ ಇರಬಹುದು. ಒಂದು ವೇಳೆ ನ್ಯಾಯ ಕೂಡ ನಮ್ಮ ಕಡೆಗೆ ಇರಬಹುದು. ನ್ಯಾಯ ಕೂಡ ನಾವು ಮಾಡಿದಂಥ ತಪ್ಪು ಅಲ್ಲದೇ ಇರಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ನಾವು ಆ ರೀತಿಯಲ್ಲಿ ದ್ವೇಷವಿಟ್ಟುಕೊಂಡು ಕ್ಷಮಿಸದೇ ಇರುವುದಾದರೆ ಅದು ನಮ್ಮ ಆತ್ಮೀಕ ಜೀವಿತಕ್ಕೆ ದೊಡ್ಡ ಅಡ್ಡಿಯಾಗಿರ್ತದೆ. ಆತ್ಮೀಕವಾಗಿ ಬೆಳೆಯುವುದಕ್ಕೆ ನಮಗೆ ಅದು ಅಡ್ಡಿಯಾಗ್ತದೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆಯಲ್ಲಿ ಒಂದು ಸುಂದರವಾದ ಮಾತನ್ನು ಯೇಸು ಸ್ವಾಮಿ ಆತನು ಹೇಳ್ತಾನೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, 25ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ. 11ನೇ ಅಧ್ಯಾಯದ 25ನೇ ವಚನ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ಅಂದರೆ ನಾವು ಪ್ರಾರ್ಥನೆಗೆ ಹೋಗುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆಗೆ ಹೋಗುವಾಗ ಯಾರ ಮೇಲೆ ಏನಾದರೂ ನಮಗೆ ವಿರೋಧವಿದ್ದರೆ ನಾವು ಅವರನ್ನು ಕ್ಷಮಿಸಬೇಕು. ಆಗ ನಮ್ಮ ಪ್ರಾರ್ಥನೆಗಳು ದೇವರಿಂದ ಕೇಳಲ್ಪಡುತ್ತದೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರುವಂಥದ್ದು ನಾವು ಇನ್ನೊಬ್ಬರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಂಡಿರುವಂಥದ್ದು. ಯಾವಾಗ ನಾವು ಅವರನ್ನು ಕ್ಷಮಿಸುತ್ತೇವೆಯೋ ನಮ್ಮ ಪ್ರಾರ್ಥನೆಗಳು ದೇವರಿಂದ ಕೇಳಲ್ಪಡುತ್ತದೆ. ಮಾತ್ರವಲ್ಲ, ಅದಕ್ಕೆ ದೇವರಿಂದ ಉತ್ತರ ಕೂಡ ಬರುವಂಥದ್ದಾಗಿದೆ. ಇಲ್ಲಿ ನಾವು ನೋಡುತ್ತೇವೆ, ನಮಗೆ ತಪ್ಪು ಹೊರಿಸೋದಕ್ಕೆ ಅನೇಕ ಕಾರಣವಿರಬಹುದು. ಅವರದೇ ತಪ್ಪು ಇರ್ಬೋದು, ನಮ್ಮದು ನ್ಯಾಯ ಇರ್ಬೋದು. ಆದರೆ ದೇವರ ಕೇಳ್ತದೆ, ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಕ್ಷಮಿಸಿರಿ, ತಾಳಿಕೊಂಡು ಸಹಿಸಿಕೊಂಡು ಕ್ಷಮಿಸಬೇಕೆಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನು ಪೌಲನ ಮೂಲಕ ನಮಗೆ ಬೋಧಿಸುವನಾಗಿದ್ದಾನೆ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ನಿಮಗೆ ಒಂದು ವೇಳೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಸಹಿಸಿಕೊಂಡು ನಾವು ಕ್ಷಮಿಸಬೇಕೆಂಬುದಾಗಿ ನಾವು ಕಂಡುಕೊಳ್ತೇವೆ. ಈ ಕ್ಷಮಾಪಣೆ ನಮ್ಮಿಂದ ಬರಬೇಕಾದರೆ ಮುಖ್ಯವಾಗಿ ನಾವು ದೇವರ ಪ್ರೀತಿಯಿಂದ
ತುಂಬಿಸಲ್ಪಟ್ಟಿರಬೇಕು. ದೇವರ ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ಯಾವಾಗ ನಾವು ತುಂಬಿಸಲ್ಪಟ್ಟಿರುತ್ತೇವೆಯೋ ಆಗ ನಮಗೆ ಮತ್ತೊಬ್ಬರನ್ನು ಕ್ಷಮಿಸಲಿಕ್ಕೆ ಸಾಧ್ಯತೆಗಳು ಆಗುವಂಥದ್ದಾಗಿದೆ. ಕೆಲವು ಸಾರಿ ಕೆಲವರ ಕ್ಷಮಾಪಣೆಗಳು ಹೀಗೆ ಇರ್ತದೆ, ಏನು ಅಂತ ಹೇಳಿದ್ರೆ ಪರಸ್ಪರ ಕ್ಷಮಾಪಣೆಯನ್ನು ಕೇಳಿಕೊಳ್ಳುವಾಗ ನಾನು ಕ್ಷಮಿಸ್ತೇನೆ, ಆಯಿತು ಕ್ಷಮಿಸ್ತೇನೆ ಎಂಬುದಾಗಿ ಹೇಳ್ತೇವೆ. ಆದರೆ ಅವರು ಏನು ಮಾಡಿದ್ದಾರೆ ಆ ಕ್ಷಮಾಪಣೆಯ ನಂತರ ನಾವು ಹೋಗಿ ಮತ್ತೊಬ್ಬರೊಂದಿಗೆ ಅವರು ಮಾಡಿದಂಥ ತಪ್ಪನ್ನು ಮತ್ತೆ ಹೇಳಿಕೊಳ್ಳುತ್ತೇವೆ. ಅದು ಕ್ಷಮಾಪಣೆ ಆಗಿರುವುದಿಲ್ಲ. ದೇವರ ವಾಕ್ಯದ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಕ್ಷಮಿಸಿರಿ. ದೇವರ ಪ್ರೀತಿಯಿಂದ ನಾವು ಕ್ಷಮಿಸಲ್ಪಡಬೇಕು. ಅದಕ್ಕೆ ಮೊದಲಾಗಿ ಈ ಕ್ಷಮಾಪಣೆ ನಮ್ಮ ಒಳಗಿನಿಂದ ಬರಬೇಕಾದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕದಲ್ಲಿ ನಾವು ಈಗ ತಾನೇ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ಅದನ್ನು ಕಂಡುಕೊಳ್ಳರಾಗಿದ್ದೇವೆ. 3ನೇ ಅಧ್ಯಾಯದ 12ನೇ ವಚನದಿಂದ ನಾವು ಓದ್ತೇವೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. ದೇವರಿಂದ ನಾವೇನಾಗಿದ್ದೇವೆ? ಆರಿಸಲ್ಪಟ್ಟವರಾಗಿದ್ದೇವೆ. ಇದನ್ನು ಕ್ಷಮಾಪಣೆಗೆ ಹೋಗುವಾಗ ಇದನ್ನು ನಾವು ನೆನಪಿಸಿಕೊಳ್ಳಬೇಕು. ನಾನು ದೇವರಿಂದ ಆರಿಸಲ್ಪಟ್ಟವನು, ಪ್ರತಿಷ್ಠಿತನು, ಹೋಲಿ, ಪ್ರತಿಷ್ಠಿತನು ಮತ್ತು ಪ್ರಿಯನು, ಡಿಯರ್ಲಿ ನಾನು ಆಗಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಯೋಚಿಸಬೇಕು. ಆಗ ನಮಗೆ ದೇವರ ಕೆಲವು ಸ್ವಭಾವಗಳಿಂದ ತುಂಬಿಸಲ್ಪಡಲಿಕ್ಕೆ ಸಾಧ್ಯತೆ ಆಗ್ತದೆ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಈ ಸದ್ಗುಣಗಳನ್ನು ನಮಗೆ ಧರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಬಹಳ ಉತ್ತಮವಾದಂಥ ಮಾತುಗಳು ಭಕ್ತನು ಬರೆಯುತ್ತಿರುವಂಥ ಕನಿಕರ. ಯೇಸು ಕ್ರಿಸ್ತನು ಕೂಡ ಕನಿಕರದಿಂದ ತುಂಬಿದ ದೇವರಾಗಿದ್ದನು. ಆ ಇಸ್ರಾಯೇಲ್ ಜನರು ಚದುರಿ ಹೋದಂಥ ಸಮಯದಲ್ಲಿ ಕುರುಬನಿಲ್ಲದ ಕುರಿಗಳ ಹಾಗೆ ಚದುರಿ ಹೋಗಿದ್ದಾರೆ ಎಂಬುದಾಗಿ ಆತನು ಕನಿಕರ ಪಟ್ಟನು. ನಮ್ಮ ದೇವರು ಕನಿಕರ ಉಳ್ಳಂಥ ದೇವರ ಆತನಾಗಿದ್ದಾನೆ. ದಯೆ, ಫೇವರ್ ಮತ್ತು ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ನಂತರ ಆತನು ಹೇಳ್ತಾನೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ನೀವು ಕ್ಷಮಿಸಬೇಕು. ಈ ಸದ್ಗುಣಗಳು ನಮಗೆ ಬಂದಾಗ ನಮಗೆ ಮತ್ತೊಬ್ಬರನ್ನು ಕ್ಷಮಿಸುವುದಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲದಿದ್ದರೆ ನಮಗೆ ಕ್ಷಮಿಸುವುದಕ್ಕೆ ಸಾಧ್ಯತೆ ಆಗುವುದಿಲ್ಲ. ಏನು ಮಾಡಬೇಕು? ಈ ಸ್ವಭಾವಗಳು ತಾನಾಗಿಯೇ ನಮ್ಮಲ್ಲಿ ಬರುವುದಿಲ್ಲ, ಬದಲಾಗಿ ಈ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಈ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳಬೇಕು. ಈ ಸ್ವಭಾವಗಳನ್ನು ಯಾವಾಗ ನಾವು ಧರಿಸಿಕೊಳ್ಳುತ್ತೇವೆಯೋ ಆಗ ನಮಗೆ ಮತ್ತೊಬ್ಬರನ್ನು ಕ್ಷಮಿಸುವುದಕ್ಕೆ ಸಾಧ್ಯತೆ ಆಗುವಂಥದ್ದು ಆಗಿದೆ. ನಂತರ ಆತನು ಹೇಳ್ತಾರೆ, ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಮುಂದೆ ಹೇಳ್ತಾರೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಮ್ಮ ಕ್ಷಮಾಪಣೆ ಹೇಗಿರಬೇಕು ಅಂತ ಹೇಳಿದ್ರೆ, ಕರ್ತನು ನನ್ನನ್ನು ಹೇಗೆ ಕ್ಷಮಿಸಿದ್ದಾನೋ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನನ್ನನ್ನು ಹೇಗೆ ಕ್ಷಮಿಸಿದ್ದಾನೋ ಆ ರೀತಿಯಲ್ಲಿ ನಮ್ಮನ್ನು ನಾವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಆತನು ನಮ್ಮ ಯಾವ ಪಾಪಗಳನ್ನು, ಅಪರಾಧಗಳನ್ನು ಆತನು ನೆನಪಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ಆತನು ಪರಿಪೂರ್ಣವಾಗಿ ಕ್ಷಮಿಸಿದನು, ನಿರಂತರವಾಗಿ ಕ್ಷಮಿಸಿದನು. ನಾವು ಕೂಡ ಒಬ್ಬರನ್ನೊಬ್ಬರು ಈ ರೀತಿಯಲ್ಲಿ ಕ್ಷಮಿಸುವಂಥ ಒಂದು ಹಂಗಿನಲ್ಲಿ ಇದ್ದೇವೆ. ಕೊನೆಗೆ ಆತನು 14ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪ್ರೀತಿ ಕೂಡ ಧರಿಸಿಕೊಳ್ಳಬೇಕಾದಂಥ ಒಂದು ಸ್ವಭಾವವಾಗಿದೆ. ಮೊದಲು ನಾವು ಕ್ಷಮಿಸಬೇಕಾದರೆ ಈ ಮೇಲಿನ ಗುಣಗಳು ನಮಗೆ ಬಹಳ ಪ್ರಾಮುಖ್ಯ. ಕನಿಕರ, ದಯೆ, ದೀರ್ಘಶಾಂತಿ, ಸಾತ್ವಿಕತ್ವ, ದೀನಭಾವ, ಈ ಗುಣಗಳು ನಮಗೆ ಬಹಳ ಪ್ರಾಮುಖ್ಯ. ಇದು ಇದ್ದರೆ ನಮಗೆ ಕ್ಷಮಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಕ್ಷಮಿಸಿದ ನಂತರ ಆ ದೇವರ ಪ್ರೀತಿಯನ್ನು, ಕ್ರಿಸ್ತನ ಪ್ರೀತಿಯನ್ನು, ನಾವು ಈ ಪ್ರೀತಿಯನ್ನು ಧರಿಸಿಕೊಳ್ಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮತ್ತೆ ಅವರು ಮಾಡಿದಂಥದ್ದು ನಮ್ಮ ಜ್ಞಾಪಕಕ್ಕೆ ಬರದ ಹಾಗೆ ಈ ಪ್ರೀತಿ ಏನು ಮಾಡ್ತದೆ? ನಮಗೆ ಸಹಾಯ ಮಾಡ್ತದೆ. ಅದನ್ನು ಮತ್ತೆ ನಾವು ಜ್ಞಾಪಕಕ್ಕೆ ತೆಗೆದುಕೊಂಡು ಮತ್ತೆ ನಾವು ಮನಸ್ಸಿನಲ್ಲಿ ಕೊರಗದ ಹಾಗೆ, ಮತ್ತೆ ಆ
ಒಂದು ಕ್ಷಮಾಪಣೆ ಇಲ್ಲದಂಥ ಸ್ವಭಾವ ನಮ್ಮಲ್ಲಿ ಬರದ ಹಾಗೆ ದೇವರ ಪ್ರೀತಿ ನಮ್ಮನ್ನು ಕವರ್ ಮಾಡ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರೀತಿಯನ್ನು ಅಥವಾ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ನಮಗೆ ಧರಿಸಿಕೊಳ್ಳಬೇಕಾದಂಥ ಪ್ರೀತಿ ಅದು ದೈವಿಕವಾದ ಪ್ರೀತಿಯಾಗಿದೆ. ಆ ಪ್ರೀತಿಯನ್ನು ನಾವು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ಳೋರಾಗಿದ್ದೇವೆ. ಅಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಆತನು ಹೇಳ್ತಾನೆ, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರಿಯರೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನಾವು ನಮ್ಮ ಜೀವಿತಗಳಲ್ಲಿ ಪ್ರೀತಿಯನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಯಾವಾಗ ಪ್ರೀತಿಯನ್ನು ನಾವು ಧರಿಸಿಕೊಳ್ಳುತ್ತೇವೆಯೋ, ಪ್ರೀತಿಯಲ್ಲಿ ನಾವು ತುಂಬಿಸಲ್ಪಡುವಾಗ ನಾವು ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೂ ಮಾತ್ರವಲ್ಲ, ಅವರು ಏನು ಮಾಡಿದ್ದಾರೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ಹಾಗೆ ಈ ಪ್ರೀತಿಯು ನಮಗೆ ಸಹಾಯವನ್ನು ಮಾಡುವಂಥದ್ದು ಆಗಿದೆ. ಪ್ರಿಯರೇ, ಒಂದು ವೇಳೆ ಈ ವಾಕ್ಯದ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಯಾರ ಮೇಲಾದರೂ ನಿಮಗೆ ವಿರೋಧವಿದ್ದರೆ, ಯಾರನ್ನಾದರೂ ನೀವು ಕ್ಷಮಿಸಲಿಕ್ಕೆ ಇರುವುದಾದರೆ, ಯಾರ ಮೇಲಾದರೂ ನಿಮಗೊಂದು ಕಹಿತನಿರುವುದಾದರೆ, ಇವತ್ತೇ ನಾವು ಅವರನ್ನು ಕ್ಷಮಿಸುವ, ಹೃದಯಾಂತರಾಳದಿಂದ ನಾವು ಕ್ಷಮಿಸುವ. ಯಾಕಂದರೆ ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕಲ್ಲ, ಯಾರ ಮೇಲಾದರೂ ವಿರೋಧವಿದ್ದರೆ ಕ್ಷಮಿಸಿರಿ ಎಂಬುದಾಗಿ ಯಾಕೆ ಕರ್ತನು ಹೇಳ್ತಾನೆ ಎಂಬುದಾಗಿ ಹೇಳೋದಾದರೆ, ಆ ಪ್ರಾರ್ಥನೆಗಳು ದೇವರಿಗೆ ಕೇಳಲ್ಪಡ್ತದೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರದಿರಲಿಕ್ಕೆ ಮುಖ್ಯ ಕಾರಣ ಈ ಕ್ಷಮಾಪಣೆ ಇಲ್ಲದಂಥ ಸ್ವಭಾವಗಳು ಇದಾಗಿದೆ. ಪ್ರಿಯರೇ, ಒಂದು ವೇಳೆ ಕ್ಷಮಾಪಣೆಯ ಸ್ವಭಾವ ನಿಮ್ಮಲ್ಲಿ ಇಲ್ಲದಿರುವುದಾದರೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಮ್ಮ ದೇಹವನ್ನು ಕೂಡ ಕೆಡಿಸಿದೆ. ಅನೇಕ ಅನಾರೋಗ್ಯಗಳು ಕೂಡ ನಮ್ಮ ಶರೀರದಲ್ಲಿ ಇರುವಂಥದ್ದಾಗಿದೆ. ನನ್ನ ಸೇವೆಯಲ್ಲಿ ಒಂದು ಸಹೋದರಿ ಅನೇಕ ವರ್ಷಗಳಿಂದ ತಲೆನೋವಿನಿಂದ ನರಳುತ್ತಿದ್ದಂಥ ಒಂದು ಸಹೋದರಿ ನನ್ನ ಬಳಿಗೆ ಬಂದರು. ಅವರು ಬಂದು ಹೇಳಿದರು, ನನಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ. ನಾನು ಪ್ರಾರ್ಥನೆ ಮಾಡಿದೆ, ತಲೆನೋವು ಆಕೆಗೆ ಕಡಿಮೆ ಆಗ್ತಾ ಇಲ್ಲ, 4 ವರ್ಷದಿಂದ ಇದೆ. ಆ ಸಮಯದಲ್ಲಿ ನಾನು ಕರ್ತನ ಬಳಿಯಲ್ಲಿ ಕೇಳಿದೆ, ಕರ್ತನೆ, ಈಕೆಯನ್ನು ನಾನೀಗ ಪ್ರಾರ್ಥಿಸುವಾಗ ಗುಣಪಡಿಸಿ ಎಂಬುದಾಗಿ ಹೇಳುವಾಗ ಕರ್ತನು ನನಗೆ ಒಂದು ಆಕೆಯ ವಿಷಯವಾದೊಂದು ಪ್ರಕಟಣೆಯನ್ನು ಕೊಟ್ಟನು. ಏನು ಅಂತ ಹೇಳಿದ್ರೆ, ಆಕೆಗೆ 3 ಜನರ ಜೊತೆಯಲ್ಲಿ ದ್ವೇಷ ಇದೆ, ಆ ಮಾತುಕತೆಗಳು ಇಲ್ಲ, ಒಂದು ರೀತಿಯ ಕ್ಷಮಾಪಣೆ ಇಲ್ಲದಂಥ ಸ್ವಭಾವದಲ್ಲಿ ಆಕೆ ಇದ್ದಾಳೆ. ಆಕೆ ಕ್ಷಮಿಸ್ತಾಳೆ. ಕ್ಷಮಿಸುವುದಾದರೆ ನಾನು ಆಕೆಯನ್ನು ಗುಣಪಡಿಸ್ತೀನಿ ಎಂಬುದಾಗಿ ನಾನು ಆಕೆಗೆ ಹೇಳಿದೆ, ನಿನಗೆ 3 ಜನರ ಜೊತೆಯಲ್ಲಿ ನಿನಗೆ ದ್ವೇಷ ಇದೆ, ಮಾತುಕತೆಗಳಿಲ್ಲ, ಇವತ್ತು ನಿನ್ನನ್ನು ನೀನು ಕ್ರಮಪಡಿಸಿಕೊಳ್ಳೋದಾದರೆ, ಅವರೊಂದಿಗೆ ಒಂದಾಗುವುದಾದರೆ ಇವತ್ತು ನಿನ್ನ ತಲೆನೋವು ಗುಣ ಆಗ್ತದೆ ಎಂಬುದಾಗಿ ಹೇಳುವಾಗ ಆಕೆ ಅಳುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಂಡು, ಆಯಿತು ಪಾಸ್ಟ್ರೆ, ನಾನು ಹೋಗಿ ಅವ್ರ ಜೊತೆ ಕ್ಷಮಾಪಣೆ ಕೇಳ್ತೇನೆ, ಅವರೊಂದಿಗೆ ನಾನು ಒಂದಾಗ್ತೇನೆ, ಅವ್ರನ್ನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳುವ ಅದೇ ಸಮಯದಲ್ಲಿ ಆಕೆಯ ತಲೆನೋವು ಸಂಪೂರ್ಣವಾಗಿ 4 ವರ್ಷಗಳಿಂದಂಥ ತಲೆನೋವು ಸಂಪೂರ್ಣವಾಗಿ ಗುಣವಾಯಿತು. ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಈ ರೀತಿಯ ಒಂದು ಘಟನೆಗಳಿರುವುದಾದರೆ, ಯಾರೊಂದಿಗಾದರೂ ದ್ವೇಷ ಇರುವುದಾದರೆ, ಇವತ್ತೇ ಫೋನ್ ಕರೆಗಳ ಮೂಲಕ ಮಾಡಿ ಅಥವಾ ವೈಯಕ್ತಿಕವಾಗಿ ಅವ್ರನ್ನು ಭೇಟಿಯಾಗಿ ಪರಸ್ಪರ ಕ್ಷಮಿಸಿಕೊಳ್ಳಿರಿ. ಯಾವಾಗ ನೀವು ಕ್ಷಮಾಪಣೆ ನಿಮ್ಮ ಒಳಗಿನಿಂದ ಬರುತ್ತದೆಯೋ, ನೀವು ಆತ್ಮೀಕವಾಗಿ ಅಭಿವೃದ್ಧಿ ಹೊಂದುತ್ತೀರಿ. ಈ ಕ್ಷಮಾಪಣೆ ಇಲ್ಲದಿರುವಂಥದ್ದು ನಾವು ಆತ್ಮೀಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗದಂಥ ಒಂದು ಕಾರ್ಯವಾಗಿರ್ತದೆ. ಯಾವಾಗ ನಾವು ಕ್ಷಮಿಸ್ತೇವೆಯೋ ಆತ್ಮೀಕವಾಗಿ ಕೂಡ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯತೆ ಆಗ್ತದೆ. ಪ್ರಿಯರೇ, ಆದ್ದರಿಂದ ನಾವು ಕೂಡ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಾಕ್ಯಕ್ಕೆ ನಿಮ್ಮ ಪ್ರತಿಕ್ರಿಯೆಗಳನ್ನು ನೀವು ಕೊಡಿರಿ. ದೇವರಿಗೆ ಪ್ರತಿಕ್ರಿಯಿಸಿರಿ. ನೀವು ವಾಕ್ಯಕ್ಕೆ ವಿಧೇಯರಾಗಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.